ನಂತರ ಈಸ್ಟ್ ಕೋಸ್ಟ್ ರೈಲ್ವೆಯಲ್ಲಿ ಖಾಲಿ ಇರತಕ್ಕಂಥ ಅಪ್ರೆಂಟಿಸ್ ಹುದ್ದೆಗಳ ನೇಮಕಾತಿಯ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದನ್ನು ಕೂಡ ವಿವರವಾಗಿ ನೋಡೋಣ. ಅದೇ ರೀತಿ ಒಂದು ವಿಡಿಯೋನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಈಸ್ಟ್ ಕೋಸ್ಟ್ ರೈಲ್ವೆಯಲ್ಲಿ ಖಾಲಿ ಇರತಕ್ಕಂಥ ಈ ಒಂದು ಅಪ್ರೆಂಟಿಸ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ 26/8/2026 ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತಾ. ಈ ಒಂದು ಡೇಟಿಂದ ನಾವಿಲ್ಲಿ 15/9/2026 ತನಕ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಇನ್ನು ಒಂದು ಅಪ್ಲೈ ಮಾಡೋ ಲಿಂಕನ್ನು ಕೂಡ ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲೇ ಕೊಟ್ಟಿರ್ತೀನಿ. ಎಲಿಜಿಬಲ್ ಆಗಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಇನ್ನು ಅರ್ಜಿನ ಸಲ್ಲಿಸೋದಕ್ಕೆ ಯಾರೆಲ್ಲ ಎಲಿಜಿಬಲ್ ಆಗಿರ್ತಾರ ಅದರ ಬಗ್ಗೆಯೂ ಕೂಡ ನಾವಿಲ್ಲಿ ಮಾಹಿತಿನ ನೋಡ್ತಾ ಹೋಗೋಣ. ಇನ್ನು ಇಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಂದರೆ ಅರ್ಜಿನ ಸಲ್ಲಿಸೋದಕ್ಕೆ ಬೇಕಾಗಿರ್ತಕ್ಕಂಥ ವಯೋಮಿತಿ ಬಗ್ಗೆ ನೋಡ್ತಾ ಹೋದರೆ ಇಲ್ಲಿ ಕನಿಷ್ಠವಾಗಿ 15 ವರ್ಷ ಬೇಕಾಗುತ್ತೆ, ಗರಿಷ್ಠವಾಗಿ 24 ವರ್ಷದ ಒಳಗಡೆ ಇರ್ತಕ್ಕಂಥವರು ಅಪ್ಲಿಕೇಶನ್ನ ಹಾಕ್ಬೋದು. ಇದಲ್ಲದೆ ಸಪ್ರೇಟಾಗಿ SC ಮತ್ತು ST ಅವರಿಗೆ ಸಂಬಂಧಪಟ್ಟಂತೆ 5 ವರ್ಷ ತನಕ ವಯೋಮಿತಿ ಸಲ್ಲಿಕೆ ಸಿಗುತ್ತೆ. OBC ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಕೂಡ 3 ವರ್ಷಗಳ ಕಾಲ ವಯೋಮಿತಿ ಸಲ್ಲಿಕೆ ಸಿಗುತ್ತೆ. ಇನ್ನು ಸಪ್ರೇಟಾಗಿ PWD ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಕೂಡ ಒಂದು 10 ವರ್ಷ ತನಕ ಇಲ್ಲಿ ವಯೋಮಿತಿ ಸಲ್ಲಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಇದಾದಮೇಲೆ ಎಕ್ಸ್-ಸರ್ವಿಸ್ಮೆನ್ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಕೂಡ ಒಂದು ಸರ್ವಿಸ್ನ ಆಧಾರದ ಮೇಲೆ 3 ವರ್ಷಗಳ ಕಾಲ ಒಂದು ವಯೋಮಿತಿ ಸಲ್ಲಿಕೆಯನ್ನು ಕೂಡ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಮೇನಾಗಿ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರಬೇಕು ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಕೆಳಗಡೆ ಅವರು ಎಜುಕೇಷನ್ ಕ್ವಾಲಿಫಿಕೇಷನ್ಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ. ಇಲ್ಲಿ ಮೊದಲೇದಾಗಿ ನೀವು 10ನೇ ತರಗತಿಯನ್ನು ಪಾಸ್ ಆಗಿರಬೇಕಾಗತ್ತೆ. ಇನ್ನು ಇದಾದಮೇಲೆ 10+2 ಅಲ್ಲಿ ಅಂದರೆ ಈ ಒಂದು ಸಿಸ್ಟಮಲ್ಲಿ ನಿಮ್ಮದು ITI ಕೂಡ ಆಗಿರಬೇಕಾಗತ್ತೆ. ಇಲ್ಲಿ ಕೆಳಗಡೆ ಅವರು ಟೆಕ್ನಿಕಲ್ ಕ್ವಾಲಿಫಿಕೇಷನ್ ಕೂಡ ಕೊಟ್ಟಿರ್ತಾರೆ, ಅಂದರೆ ITI ಪಾಸ್ ಆಗಿರಬೇಕಂತ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಇನ್ನು ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಟ್ರೇಡ್ಗಳಲ್ಲಿ ಯಾವುದಾದ್ರೂ ಒಂದು ಟ್ರೇಡ್ ಬಂದ್ಬಿಟ್ಟು ನೀವು NCVT ಥ್ರೂ ಅಥವಾ ಅಕಾಡೆಮಿಕ್ ಸರ್ಟಿಫಿಕೇಟ್ ಒಂದಿಗೆ ಪಾಸ್ ಆಗಿದ್ರೆ ಸಾಕು. ಇಲ್ಲಿ ಖಾಲಿ ಇರತಕ್ಕಂಥ ಅಪ್ರೆಂಟಿಸ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಇನ್ನು ಮೇನಾಗಿ ನೀವು ITIದಲ್ಲಿ NCVT ಒಂದಿಗೆ ಯಾವೆಲ್ಲ ಟ್ರೇಡನ್ನು ತೊಗೊಂಡು ಪಾಸ್ ಆಗಿದ್ರೆ ಅಪ್ಲಿಕೇಶನ್ನ ಹಾಕ್ಬೋದು ಅಂತ ಅದರ ಬಗ್ಗೆ ನಾವಿಲ್ಲಿ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಇಲ್ಲಿ ಕೆಳಗಡೆ ಅವರು ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ. ಇನ್ನು ಮತ್ತೊಂದು ಮಾಹಿತಿ ಮೇನಾಗಿ ನಿಮ್ದು ಇಲ್ಲಿ 10th ಕನಿಷ್ಠವಾಗಿ 50% ಒಂದಿಗೆ ನೀವು ಇಲ್ಲಿ ಪಾಸ್ ಆಗಿರಬೇಕಾಗತ್ತೆ. ಅದಾದಮೇಲೆ ITIದಲ್ಲಿ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಟ್ರೇಡ್ಗಳಲ್ಲಿ ಯಾವುದಾದ್ರೂ ಒಂದು ಟ್ರೇಡ್ ಆಗಿದ್ದರೆ ಸಾಕು, ನೀವು ಇಲ್ಲಿ ಅಪ್ಲಿಕೇಶನ್ನ ಹಾಕ್ಬೋದಾಗಿರುತ್ತೆ. ಇನ್ನು ಇಲ್ಲಿ ಯಾವ ಒಂದು ಟ್ರೇಡ್ಗಳನ್ನ ಕೊಟ್ಟಿರ್ತಾರೆ ಅದರ ಬಗ್ಗೆ ನಾವಿಲ್ಲಿ ನೋಡ್ತಾ ಹೋದ್ರೆ ಇಲ್ಲಿ ನೋಡಿ ನೀವು ಪಿಟ್ಟರ್ ಇರುತ್ತೆ, ಪಿಟ್ಟರ್ ಆಗಿರ್ತಕ್ಕಂಥ ಅಪ್ಲಿಕೇಶನ್ನ ಹಾಕ್ಬೋದು. ಅದೇ ರೀತಿ ವೆಲ್ಡರ್ ಆಗಿರ್ಬೋದು, ಅದೇ ರೀತಿ ಟರ್ನರು, ಮೆಷಿನಿಸ್ಟು, ಎಲೆಕ್ಟ್ರಿಷಿಯನ್ ಆಗಿರ್ಬೋದು, ಕಾರ್ಪೆಂಟ್ರು, ಪೇಂಟರ್ ಇದೆ, ಅದೇ ರೀತಿ ಮೆಕ್ಯಾನಿಕ್ ಇದೆ, ಅದೇ ರೀತಿ ಸೆಕ್ರೆಟರಿಯಲ್ ಅಸಿಸ್ಟೆಂಟ್ ಇದೆ, ಅದೇ ರೀತಿ ಇದು ಸ್ಟೆನೋಗ್ರಫಿಗೆ ಸಂಬಂಧಪಟ್ಟಂತೆ ಕೊಟ್ಟಿರ್ತಾರೆ. ಇನ್ನು ಬ್ಲ್ಯಾಕ್ ಸ್ಮಿತ್ ಕೂಡ ಇರುತ್ತೆ. ಇನ್ನು ಡ್ರಿಲ್ಲರ್ ಇದೆ, ಅದೇ ರೀತಿ ಬ್ರಿಡ್ಜ್ ಏರೋಕ್ರೇಟರ್ ಅಂತ ಕೊಟ್ಟಿರ್ತಾರೆ, ಇದು ಒಂದು ಟ್ರೇಡ್ ಆಗಿರುತ್ತೆ. ಇನ್ನು ಇದಾದಮೇಲೆ ಸೀಟ್ ಮೆಟಲ್ ವರ್ಕರ್ ಆಗಿರ್ಬೋದು. ನಂತರ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಅಥವಾ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಅಂತ ಕೊಟ್ಟಿರ್ತಾರೆ TMOಗೆ ಸಂಬಂಧಪಟ್ಟಂತೆ. ಇನ್ನು ವೈರ್ಮ್ಯಾನ್ ಅಥವಾ ಎಲೆಕ್ಟ್ರಿಷಿಯನ್ ಅಂತ ಕೊಟ್ಟಿರ್ತಾರೆ. ಅದೇ ರೀತಿ ಮೆಕ್ಯಾನಿಕ್ ರೆಫ್ರಿಜರೇಷನ್ ಆ್ಯಂಡ್ ಏರ್ ಕಂಡೀಷನ್ಗೆ ಸಂಬಂಧಪಟ್ಟಂತೆ ಕೂಡ ಕೊಟ್ಟಿರ್ತಾರೆ. ಇನ್ನು ಪ್ಲಂಬರ್ ಇರುತ್ತೆ, ಅದೇ ರೀತಿ ಡ್ರಾಫ್ಟ್ಸ್ಮನ್ ಆಗಿರ್ಬೋದು, ಸಿವಿಲ್ಗೆ ಸಂಬಂಧಪಟ್ಟಂತೆ, ಮೆಕ್ಯಾನಿಕ್ ಇದೆ, ಮೋಟರ್ ವೆಹಿಕಲ್ಗೆ ಸಂಬಂಧಪಟ್ಟಂತೆ. ಇನ್ನು ಅದೇ ರೀತಿ ಕೋಪ ಕೂಡ ಇರುತ್ತೆ, ಅಂದರೆ ಈ ಕಂಪ್ಯೂಟರ್ ಆಪರೇಟರಿ ಆ್ಯಂಡ್ ಪ್ರೋಗ್ರಾಮಿಂಗ್ ಅಸಿಸ್ಟೆಂಟ್ ಅಂತ ಅರ್ಥ ಆಗಿರುತ್ತೆ ಕೋಪ ಅಂದ್ರೆ. ಇನ್ನು ಲ್ಯಾಬ್ರೇಟರಿ ಟೆಕ್ನಿಷಿಯನ್ ಕೂಡ ಇರುತ್ತೆ, ಅದೇ ರೀತಿ ಸರಂಗ ಇದೆ, ಅದೇ ರೀತಿ ಗ್ರಿಂಡರ್ ಇದೆ, ಅದೇ ರೀತಿ ಮಸಾನ ಇದೆ, ಅದೇ ರೀತಿ ಡ್ರಾಫ್ಟ್ಸ್ಮನ್ ಕೂಡ ಇರುತ್ತೆ ಮೆಕ್ಯಾನಿಕ್ಗೆ ಸಂಬಂಧಪಟ್ಟಂತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಟ್ರೇಡ್ಗಳಲ್ಲಿ ಯಾವುದಾದ್ರೂ ಒಂದು ಟ್ರೇಡ್ ಬಂದ್ಬಿಟ್ಟು ITIದಲ್ಲಿ NCVT ಥ್ರೂ ಯಾರೆಲ್ಲ ಪಾಸ್ ಆಗಿರ್ತೀರಿ ನೀವು ಮಾತ್ರ ಇಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಆಗಿರ್ತೀರಿ. ಕರೆಕ್ಟಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಟ್ರೇಡ್ಗಳನ್ನ ಚೆಕ್ ಮಾಡ್ಕೊಳ್ಳಿ. ಇನ್ನು ಇದಾದಮೇಲೆ ಇಲ್ಲಿ ಯಾವ ರೀತಿ ಒಂದು ಸೆಲೆಕ್ಷನ್ ಪ್ರೊಸೆಸ್ ಇರುತ್ತೋ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಇಲ್ಲಿ ಪೇಮೆಂಟ್ಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ. ಇಲ್ಲಿ ಅಪ್ಲಿಕೇಶನ್ ಫೀ ಕೂಡ ಇರುತ್ತೆ, ಟೋಟಲಾಗಿ ₹100 ಒಂದು ಫೀ ಇರುತ್ತೆ. ಈ ಒಂದು ಫೀ ಇಲ್ಲಿ ಯಾರಿಗೆಲ್ಲ ಇರಲ್ಲ ಅಂತ ನೋಡ್ತಾ ಹೋದರೆ SC ST PWD ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಅಪ್ಲಿಕೇಶನ್ ಫೀ ಇರೋಂಗಿಲ್ಲ. ಇಲ್ಲಿ ಕೊಟ್ಟಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಬಿಟ್ಟು ಉಳಿದ ಎಲ್ಲ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ₹100 ಫೀ ಇರುತ್ತೆ. ಈ ಒಂದು ₹100 ಫೀ ನೀವು ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸುವಾಗಲೇ ಪೇ ಮಾಡಬೇಕಾಗುತ್ತೆ. ಇದು ಒಂದು ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಆಗಿರುತ್ತೆ. ಈ ಒಂದು ಲಿಂಕ್ ಮೂಲಕ ನೀವು ಇಲ್ಲಿ ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ. ಈ ಒಂದು ಲಿಂಕನ್ನು ನಾನು ಡೈರೆಕ್ಟಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕೊಟ್ಟಿರ್ತೀನಿ. ನಿಮಗೇನಾದರೂ ಲಿಂಕ್ ಸಿಗದೇ ಇದ್ದಲ್ಲಿ ಡೈರೆಕ್ಟಾಗಿ ಗೂಗಲಲ್ಲಿ ನೀವು ಸರ್ಚ್ ಮಾಡ್ಕೊಂಡು ಕೂಡ ಅಪ್ಲಿಕೇಶನ್ನ ಹಾಕ್ಬೋದಾಗಿರುತ್ತೆ. ಇನ್ನು ಇದಾದಮೇಲೆ ಆ ಒಂದು ಟ್ರೈನಿಂಗ್ ಪೀರಿಯಡ್ ಆಗಿರ್ಬೋದು ಮತ್ತು ಸ್ಟೈಪೆಂಡ್ಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ. ಒಂದು ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ನ ರೂಲ್ಸ್ನ ಪ್ರಕಾರ ಯಾವ ರೀತಿ ಒಂದು ಟ್ರೈನಿಂಗ್ ಪೀರಿಯಡ್ ಇರುತ್ತೆ ಮತ್ತು ಒಂದು ಅಪ್ರೆಂಟಿಸ್ಶಿಪ್ ರೂಲ್ಸ್ನ ಪ್ರಕಾರ ಯಾವ ರೀತಿ ಒಂದು ಸ್ಟೈಪೆಂಡ್ ಇರುತ್ತೆ ಅಂತವರು ಮಾಹಿತಿಯನ್ನು ಕೂಡ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಕೂಡ ನೀವು ಚೆಕ್ ಮಾಡ್ಬೋದಾಗಿರುತ್ತೆ. ಇನ್ನು ಯಾವ ರೀತಿ ಆಯ್ಕೆಯನ್ನು ಮಾಡ್ಕೋತಾರೆ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿನ ನಾವಿಲ್ಲಿ ನೋಡ್ತಾ ಹೋದರೆ ದೇರ್ ವಿಲ್ ಬಿ ನೋ ರೈಟನ್ ಟೆಸ್ಟ್ ಅಥವಾ ಯುವ ಅಂತ ಕೊಟ್ಟಿರ್ತಾರೆ. ಅಂದರೆ ಇಲ್ಲಿ ಕಲಿರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಎಕ್ಸಾಮ್ ಇರೋಂಗಿಲ್ಲ, ಜೊತೆಗೆ ಇಂಟರ್ವ್ಯೂನು ಕೂಡ ಇರೋಂಗಿಲ್ಲ. ಡೈರೆಕ್ಟಾಗಿ ಇಲ್ಲಿ ಮೆರಿಟ್ನ ಮೂಲಕ ಆಯ್ಕೆಯನ್ನು ಮಾಡ್ಕೊಳ್ತಕ್ಕಂಥದ್ದು. ಒಂದು ಮೆರಿಟನ್ನು ಯಾವ ರೀತಿ ಬಿಡುಗಡೆ ಮಾಡ್ತಾರೆ ಅಂದ್ರೆ ಅವರು
ನೀವು ಇಲ್ಲಿ 10th ತೊಗೊಂಡಿರ್ತಕ್ಕಂಥ ಪರ್ಸೆಂಟೇಜು ಮತ್ತು ITIದಲ್ಲಿ ತೊಗೊಂಡಿರ್ತಕ್ಕಂಥ ಪರ್ಸೆಂಟೇಜಿನ ಆಧಾರದ ಮೇಲೆ ಒಂದು ಮೆರಿಟನ್ನು ಬಿಡುಗಡೆ ಮಾಡ್ತಾರೆ. ಒಂದು ಮೆರಿಟಲ್ಲಿ ಕ್ವಾಲಿಫೈಡ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಮತ್ತು ಮುಂದಿನ ಹಂತದಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಇರುತ್ತೆ. ಈ ಒಂದು ಮೆರಿಟಲ್ಲಿ ಕ್ವಾಲಿಫೈಡ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಅವರು ಡೈರೆಕ್ಟಾಗಿ ಇಮೇಲ್ ID ಮೂಲಕ ನಿಮಗೆ ಕಾಂಟ್ಯಾಕ್ಟನ್ನು ಮಾಡ್ತಕ್ಕಂಥದ್ದು. ಇಲ್ಲಿ ನಿಮಗೆ ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಒಂದು ಸೆಲೆಕ್ಷನ್ ಪ್ರೋಸೆಸ್ ಬಗ್ಗೆ ಮಾಹಿತಿ ಬೇಕಿದ್ದರೆ ಇಲ್ಲಿ ಕೂಡ ನೀವು ಚೆಕ್ ಮಾಡ್ಬೋದಾಗಿರುತ್ತೆ. ಇನ್ನೊಂದು ಅಪ್ಲೈ ಮಾಡೋ ಲಿಂಕನ್ನು ಕೂಡ ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕೊಟ್ಟಿರ್ತೀನಿ. ಎಲಿಜಿಬಲ್ ಆಗಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ. ಅದೇ ರೀತಿ ನಿಮ್ಗೆ ಏನಾದರೂ ಡೌಟ್ಗಳು ಅಥವಾ ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಮಾಹಿತಿ ಬೇಕಿದ್ದರೂ ಕೂಡ ಕಮೆಂಟ್ ಮಾಡಿ, ಅದರ ಬಗ್ಗೆ ಕೂಡ ನಾನು ಮತ್ತಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಇನ್ನು ಇಲ್ಲಿ ಒಂದು ಟ್ರೈನಿಂಗ್ ಪೀರಿಯಡ್ ಆಗಿರ್ಬೋದು ಮತ್ತು ಸ್ಟೈಪೆಂಡ್ ಬಗ್ಗೆ ಯಾವುದೇ ರೀತಿ ಮಾಹಿತಿಯನ್ನು ಕೊಟ್ಟಿಲ್ಲ. ಆಲ್ಮೋಸ್ಟ್ ಆಗಿ ಎಲ್ಲ ಅಪ್ರೆಂಟಿಸ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮಿನಿಮಮ್ ಆಗಿ ಒಂದು ಟ್ರೇಡ್ ವೈಸ್ ಒಂದು ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಪೀರಿಯಡ್ ಆಗಿರ್ಬೋದು ಮತ್ತು ಒಂದು ಸ್ಟೈಪೆಂಡ್ ಇರುತ್ತೆ. ಇಲ್ಲಿ ನೀವೇನಾದರೂ 1 ವರ್ಷದ ಒಂದು ಟ್ರೇಡ್ನ ಮಾಡ್ಕೊಂಡು ಅಪ್ಲಿಕೇಶನ್ನ ಹಾಕಿದ್ರೆ ಸ್ಟೈಪೆಂಡ್ ಸಿಗುತ್ತಂದ್ರೆ 6,000 ರೂಪಾಯಿ ತನಕ ನಿಮಗೆ ಸ್ಟೈಪೆಂಡ್ ಸಿಗುತ್ತೆ. ನೀವೇನಾದರೂ 2 ವರ್ಷದ ಒಂದು ಟ್ರೇಡನ್ನು ಮಾಡ್ಕೊಂಡು ಅಪ್ಲಿಕೇಶನ್ನ ಹಾಕಿದರೆ ನಿಮಗೆ 7,000 ರೂಪಾಯಿ ತನಕ ಒಂದು ಸ್ಟೈಪೆಂಡು ಕೂಡ ಸಿಗ್ತಕ್ಕಂಥದ್ದು. ಇನ್ನು ಟ್ರೈನಿಂಗ್ ಪೀರಿಯಡ್ ಬಂದ್ಬಿಟ್ಟು ಇಲ್ಲಿ 1 ವರ್ಷದ ತನಕ ಒಂದು ಟ್ರೈನಿಂಗ್ ಪೀರಿಯಡ್ ಇರ್ಬೋದು. ಆಲ್ಮೋಸ್ಟ್ ಆಗಿ ಎಲ್ಲ ಅಪ್ರೆಂಟಿಸ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ 1 ವರ್ಷ ಮಾತ್ರ ಒಂದು ಟ್ರೈನಿಂಗ್ ಪೀರಿಯಡ್ ಇರುತ್ತೆ. ಸ್ಟೈಪೆಂಡು ಕೂಡ ಒಂದು ಟ್ರೇಡ್ ವೈಸ್ ಡಿಪೆಂಡ್ ಆಗಿರುತ್ತೆ. ಇಲ್ಲಿ ನಿಮಗೆ ಅದರ ಬಗ್ಗೆ ಇನ್ಫಾರ್ಮೇಷನ್ ತಿಳಿಸಿಕೊಟ್ಟಿದ್ದೀನಿ. ಅದೇ ರೀತಿ ಈ ಒಂದು ಮಾಹಿತಿ ತಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿರಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಅವರು ಕೂಡ ಇಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಲಿ. ಇನ್ನು ಮತ್ತೊಂದು ಮಾಹಿತಿ ಮೇನಾಗಿ ಮತ್ತೆ ಒಂದು ಡಿವಿಷನ್ನ ಆಧಾರದ ಮೇಲೆ ಕೂಡ ಒಂದು ಟ್ರೇಡ್ಗೆ ಸಂಬಂಧಪಟ್ಟಂತೆ ಮತ್ತು ಕ್ಯಾಟಗರಿ ವೈಸ್ ಎಷ್ಟೆಷ್ಟು ವೇಕೆನ್ಸಿಗಳು ಬರ್ತಾವೆ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಅದರ ಬಗ್ಗೆ ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲಿ ಮೊದಲೇದಾಗಿ ಕ್ಯಾರೇಜ್ ರಿಪೇರಿ ವರ್ಕ್ಶಾಪ್ ಮಂಚೇಶ್ವರ ಭುವನೇಶ್ವರ ಅಂತ ಕೊಟ್ಟಿರ್ತಾರೆ. ಈ ಒಂದು ವರ್ಕ್ಶಾಪಲ್ಲಿ ನೋಡ್ತಾ ಹೋದ್ರೆ ಟೋಟಲ್ ಆಗಿ ನೋಡ್ಕೋಬೋದು ಇಲ್ಲಿ ಎಷ್ಟು ವೇಕೆನ್ಸಿಗಳು ಖಾಲಿ ಇದಾವೆ ಅಂದ್ರೆ 200 ವೇಕೆನ್ಸಿಗಳನ್ನು ಕೊಟ್ಟಿರ್ತಾರೆ. ಇನ್ನು ನೀವು ಇಲ್ಲಿ ಒಂದು ಟ್ರೇಡ್ ವೈಸ್ ನಿಮ್ಮ ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ಎಷ್ಟೆಷ್ಟು ವೇಕೆನ್ಸಿಗಳು ಖಾಲಿ ಇರ್ತಾವೆ ಆ ಒಂದು ಮಾಹಿತಿಯನ್ನು ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಇನ್ನು ಯಾವ ರೀತಿ ಆ ಒಂದು ಮಾಹಿತಿಯನ್ನು ಚೆಕ್ ಮಾಡ್ಬೇಕಂತ ತಿಳಿಸ್ಕೊಡ್ತೀನಿ. ಇಲ್ಲಿ ಪಿಟ್ರಿಗೆ ಸಂಬಂಧಪಟ್ಟಂತೆ ಅಂದರೆ ಮೇನಾಗಿ ನಿಮ್ದು ಏನಾದರೂ ಪಿಟ್ರ್ ಆಗಿದ್ರೆ ಇಲ್ಲಿ ಟೋಟಲಾಗಿ 80 ವೇಕೆನ್ಸಿ ಖಾಲಿ ಇರ್ತವೆ. ಇಲ್ಲಿ ನೋಡಿ ಕ್ಯಾಟಗರಿ ವೈಸ್ ನೋಡ್ತಾ ಹೋದರೆ ಇವಾರಲ್ಲಿ ಅಂದರೆ ಜನರಲ್ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ 32, SCಯಲ್ಲಿ 12, STಯಲ್ಲಿ 6, OBCಯಲ್ಲಿ 22, EWCಯಲ್ಲಿ 8, ಅದೇ ರೀತಿ PWBD ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ 3 ಮತ್ತು ಎಕ್ಸ್ ಸರ್ವಿಸ್ಮ್ಯಾನ್ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಕೂಡ 2 ವೇಕೆನ್ಸಿಗಳು ಖಾಲಿ ಇರ್ತವೆ. ಈ ರೀತಿಯಾಗಿ ನಿಮ್ದು ಯಾವ ಒಂದು ಟ್ರೇಡ್ ಆಗಿರುತ್ತೆ, ನೀವು ಯಾವ ಒಂದು ವರ್ಕ್ಶಾಪ್ ಅಥವಾ ಯಾವ ಒಂದು ಡಿವಿಷನ್ಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ನ ಹಾಕ್ತಾ ಇರ್ತೀರಿ, ಅಲ್ಲಿ ನಿಮ್ಮ ಕ್ಯಾಟಗರಿ ಆಧಾರದ ಮೇಲೆ ಖಾಲಿ ಇರತಕ್ಕಂಥ ಹುದ್ದೆಗಳ ಸಂಖ್ಯೆಯನ್ನು ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ. ಇಲ್ಲಿ ಪ್ರತಿಯೊಂದು ಡಿವಿಷನ್ಗೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಇಲ್ಲಿ ಖಾಲಿ ಇರತಕ್ಕಂಥ ಒಟ್ಟು ಅಪ್ರೆಂಟಿಸ್ ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು 1,599 ಅಪ್ರೆಂಟಿಸ್ ಹುದ್ದೆಗಳು ಖಾಲಿ ಇರ್ತವೆ. ಇಲ್ಲಿ ಕೂಡ ನೀವು ಚೆಕ್ ಮಾಡ್ಕೋಬೋದಾಗಿರುತ್ತೆ. ನಿಮ್ಗೆ ಏನಾದರೂ ಡೌಟ್ಗಳಿದ್ರೆ ಕಮೆಂಟ್ ಮಾಡಿ, ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಅದೇ ರೀತಿ ಈ ಒಂದು ಮಾಹಿತಿ ತಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿರಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಅವರು ಕೂಡ ಇಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಲಿ. ಅದೇ ರೀತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.